ಗೈಸ್, ಎಲ್ಲ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವರ್ಷಿನಿ. ನಾನು ನಿಮ್ಮ ವಿದ್ಯಾ. ಇವತ್ತೊಂದು ಹೊಸ ಕಾನ್ಸೆಪ್ಟ್ ಜೊತೆಗೆ ನಾವು ಇಲ್ಲಿಗೆ ಬಂದಿದ್ದೀನಿ. ಆ ಕಾನ್ಸೆಪ್ಟ್ ಏನಂದ್ರೆ, ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ, ಇನ್ನೊಂದ್ಸಲ ಹೇಳು. ಏನಂದ್ರೆ ಒಂದು ಓಲ್ಡ್ ತುಂಬಾ ಹಳೆ ವಸ್ತು ಯಾರ ಹತ್ರ ಇದೆ ಅದನ್ನು ನಾವು ಇವತ್ತು ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀವಿ. ಯಾವ ತರ ಎಷ್ಟು ಹಳೆ ವಸ್ತುಗಳು ನಮ್ಮ ಹತ್ರ ಇದೆ ಅನ್ನೋದೇ ಇವತ್ತಿನ ಕಾನ್ಸೆಪ್ಟ್. ಯಾರ ಹತ್ರ, ಇವ್ರ ಹತ್ರ ಎಷ್ಟು ಹಳೆ ವಸ್ತು ಇದೆ, ನನ್ನ ಹತ್ರ ಎಷ್ಟು ಹಳೆ ವಸ್ತು ಇದೆ, ಅದೆಲ್ಲ ಎತ್ಕೊಂಡು ಇವತ್ತೊಂದು ವಿಡಿಯೋ ಮಾಡ್ತಾ ಇದೀವಿ. ಯಾರ ಹತ್ರ ತುಂಬಾ ಹಳೆ ವಸ್ತು ಇದೆ, ನಂಗೂ ಗೊತ್ತಿಲ್ಲ ಇವ್ರ ಹತ್ರ ಏನಿದೆ ಹಳೆ ವಸ್ತು ಅಂತ, ಇವ್ರಿಗೂ ಗೊತ್ತಿಲ್ಲ ನನ್ನ ಹತ್ರ ಯಾವ ವಸ್ತು ಇದೆ ಅಂತ. ಸ್ಟಾರ್ಟ್ ಮಾಡೋಣ. ಫಸ್ಟ್ ನೀನು. ಲೆಟ್ಸ್ ಸ್ಟಾರ್ಟ್. ನಾನು ಮುಂದೆನೆ ಇಟ್ಟಿದ್ದೀನಿ ಅದನ್ನ. ಅಯ್ಯೋ, ಇದು ಆಕ್ಚುಲಿ ಚೆನ್ನಾಗಿರೋದು. ಸರಿ, ನಾನೇನು ಮಾಡಿದೆ, ನಾನು ದೊಡ್ಡದಾಗಿ ತೆಗಿತಾ ಇದ್ದೀನಿ. ಇದು ಆಮೇಲೆ ಹೇಳ್ತೀನಿ. ಫಸ್ಟ್ ಇಟ್ಬಿಟ್ರೆ ಓಪನ್ ಮಾಡಿ. ಎಲ್ಲಾರ್ಗು ತೋರಿಸ್ತಿದ್ದೆ, ನನಗೆ ತೋರಿಸ್ತಿದ್ದೆ, ಏನಾಗಲ್ಲ. ತೆಗೆದೆ. ಫಸ್ಟ್ ಬಟ್ಟೆ ಫಸ್ಟ್ ಬಟ್ಟೆ. ಈ ಬಟ್ಟೆ ಎಷ್ಟು ವರ್ಷ ಆಗಿದೆ? ಮೋಸ್ಟ್ಲಿ ಒಂದು 15 years. 15 years ಅನ್ಸುತ್ತಾ? ಇಲ್ಲ, 15 years ಏನಿಲ್ಲ, ಒಂದು 10 years ಓಲ್ಡ್. ಓಕೆನಾ? 10 years ಓಲ್ಡ್ ಬಟ್ಟೆ ಇದು. ನಂಗೆ ತುಂಬಾ ಇಷ್ಟ. ಇವಾಗ್ಲೂ ಹಾಕ್ತೀನಿ, ಅವಾಗ ಹಾಕೊಂತೀನಿ, ಹೊರಗಡೆ ಎಲ್ಲ ಹಾಕೊಂಡು ಹೋಗಲ್ಲ. ಸ್ಲೀವ್ಸ್ ಇಲ್ಲ ಇದಕ್ಕೆ. ನೆಕ್ಸ್ಟ್ ಒಂದಿದಾಯ್ತಾ? ಒಂದಿದು. ಈ ಇಯರಿಂಗು 9 ವರ್ಷ ಹಳೆದು. ಓ, 9 ವರ್ಷ ಹಳೆದು. ಆದ್ರೆ ಇದ್ರಲ್ಲಿ ಒಂದು ಇದು ಬಿದ್ದೋಗೈತೆ. ಒಂದೇನೋ ಏನಂತಾರೆ ಇದಕ್ಕೆ, ವಜ್ರನ ಹರಳು. ವಜ್ರ, ಡೈಮಂಡ್, ರಿಚ್ ಕಿಡ್. ನಂದ ಫಸ್ಟ್ ಬಂದು ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಇದು. ಇದೇನು ಗೊತ್ತಾ? ಇದು ಬ್ರಷ್, ಪೇಂಟ್ ಮಾಡ್ತಾರಲ್ಲ ಆ ಬ್ರಷ್. ಯಾಕಂದ್ರೆ ನಮ್ಮ ಅಪ್ಪ ಪೇಂಟಿಂಗ್ ಮಾಡ್ತಾ ಇದಾರಲ್ವಾ. ಯಾವ ಪೇಂಟಿಂಗ್ ಮಾಡೋದು? ಮಾಮೂಲಿ ಗೋಡೆ ಪೇಂಟ್, ಅದು ಬಾರ್ಡರ್ ಹಾಕಕ್ಕೆ, ಅದು ಇದು. ಅವಾಗ ನನ್ಗೆ ಇದು ಎಷ್ಟಾಯ್ತು ಗೊತ್ತಾ? ಇದು ಆಲ್ಮೋಸ್ಟ್ 15 to 17 years ಆಯ್ತಿತ್ತು ನಾನು ತೆಗ್ದಿಟ್ಕೊಂಡು. ಅವಾಗ ಯೂಟ್ಯೂಬ್ ಅಲ್ಲಿ ಎಲ್ಲ ಯಾವ್ದಾದ್ರು ಟಿವಿಲೆಲ್ಲ ಮೇಕಪ್ ಮಾಡ್ಕೊಂತಾರಲ್ಲ, ಸೊ ನಾನು ಪೇಂಟ್ ಹೊಡಿಯೋ ಬ್ರಷ್ ಮೇಕಪ್ಗೆ ತೆಗ್ದಿಟ್ಕೊಂಡಿದ್ದು. ಬಟ್ ನಮ್ಮ ಅಪ್ಪ ನೆನಪಿಗೋಸ್ಕರ ಅವಾಗಿಂದ ಇದು ಇಟ್ಕೊಂಡಿದ್ದೀನಿ. ಇದು ತುಂಬಾ ಚೆನ್ನಾಗಿದೆ. ಪೇಂಟ್. ಆಮೇಲೆ ನೆಕ್ಸ್ಟ್ ಬಂದು ಇದು ನಮ್ಮ ಅಮ್ಮಂದು ರಿಂಗ್. ಇದು ನಮ್ಮ ಅಮ್ಮ ನನಗೆ ಕೊಟ್ಟು ಆಲ್ಮೋಸ್ಟ್ 12 ವರ್ಷ ಆಯ್ತು. ಸೊ ಇದು ನಾನು ಯಾವುದೇ ಕಾರಣಕ್ಕೂ ಎಲ್ಲೂ ಯಾರಿಗೂ ಕೊಡಲ್ಲ, ಏನು ಬಿಚ್ಚಲ್ಲ. ಇದು ಅವಾಗಿಂದನೂ ಇವಾಗ ತನಕ ಹಂಗೆ ನನ್ನ ಕೈಯಲ್ಲೇ ಇರುತ್ತೆ. ಸೊ ಈ ರಿಂಗ್ ಅದಾಗಿದ್ಮೇಲೆ ಇದು ನನ್ನ ಸಿಸ್ಟರ್ ತಕೊಟ್ಟಿರೋದು. ಇದು ಸಂಡೇ ಟೈಮಲ್ಲಿ ನಮ್ಗೆ ಒಂದು ಸ್ವಲ್ಪ ದುಡ್ಡು ಸಿಕ್ಕಿತ್ತು. ಅಂದ್ರೆ ಈ ಯಾವುದೋ ಒಂದು ಹಬ್ಬ ಬಂದಿತ್ತು. ಹಬ್ಬ ಟೈಮಲ್ಲಿ ನಮ್ದು ಊರಿಂದ ರಿಲೇಟಿವ್ಸ್ ಬಂದಿದ್ರು. ಅವಾಗ ನನಗೂ ತಂಗಿಗೂ ಒಂದು 500 ಕೊಟ್ರು. ಸೊ ನಮ್ಮ ಲೈಫಲ್ಲಿ ಯಾರು ನಮ್ಗೆ ಗಿಫ್ಟೇ ಕೊಟ್ಟಿಲ್ಲ ಅಂತ ಹೇಳಿ ಅವಳಿಗೆ ನಾನೊಂದು ಗಿಫ್ಟ್ ಕೊಟ್ಟೆ, ನನಗೆ ಅವಳೊಂದು ಗಿಫ್ಟ್ ಕೊಟ್ಲ. ಅದು ಇದು ಬಂದು ಇದು ಅಷ್ಟೇ, ಇಷ್ಟು ಆಲ್ಮೋಸ್ಟ್ 12 years ಆಯ್ತು. ನನ್ನೊಂದು ಫ್ರೆಂಡ್ ಇದ್ಲು, ಚೋನಮ್ಮ ಅಂತ ಹೇಳ್ಬಿಟ್ಟು. ಅವಳು ಸೂಸೈಡ್ ಅಟೆಂಡ್ ಮಾಡಿ ಸತ್ತೋಗ್ಬಿಟ್ಲು, ಅವಳು ಇಲ್ಲ. ಸೊ ಅವಳು ನನಗೆ ಇದು ಕೊಡ್ಸಿರೋದು. ನಂದು ಇದು ತುಂಬಾ ಸ್ಪೆಷಲ್. ನನಗೆ ಸಕ್ಕತ್ ಅಂದ್ರೆ ಸಕ್ಕತ್ ಇಷ್ಟ. ನನ್ನ ದೇವ್ರು ಕೂಡ. ಇದು ಓಮು ಮೇಲ್ಗಡೆ ಬಂದು ಮುರಿದು ಹೋಗಿದೆ. ಇದನ್ನ ನನ್ನ ಫ್ರೆಂಡ್, ನನ್ನ ಹೈಸ್ಕೂಲಲ್ಲಿ ಒಬ್ಬ ಹುಡುಗ ಕೊಟ್ಟಿದ್ದ ನಂಗಿನ್ನ. ನಂಗೆ ಪ್ರೈಮರಿಯಿಂದನೂ ನಾವಿಬ್ರು ಒಟ್ಟಿಗೆ ಸ್ಕೂಲ್ಗೆ ಹೋಗಿದ್ದು. ಆ ಹುಡುಗಂಗೆ ನೆನಪಿದೆ ಇಲ್ಲ ಗೊತ್ತಿಲ್ಲ, ನೋಡ್ದಾಗ ಬೇಜಾರಿಗೆ ಬಟ್
ನಂಗೆ ತುಂಬಾ ಇಷ್ಟ ಅಂತ ಆ ಹುಡುಗನ ಹತ್ರ ನಾನೇ ಕೇಳಿ ಇಸ್ಕೊಂಡೆ, ಅವ್ನು ಕೊಡಲ್ಲ ಅಂತ ಇದ್ದ. ಬಟ್ ಆಮೇಲೆ ಒಂದಿನ ನನ್ನ ಬರ್ಡೇ ಟೈಮ್ ಅಲ್ಲೇನೋ ಕೊಟ್ಟ. ಓಮ್ ಇದು ಮೇಲ್ಗಡೆ ಇದನ್ನ ಅವಾಗಿಂದನೂ ಪೂಜೆ ಮಾಡ್ಕೊಂಡು ಇಟ್ಕೊಂಡಿದ್ದೆ ನಾನು. ಹೌದಾ? ಆಮೇಲೆ ಇದು ಮುರಿದು ಹೋದ್ಮೇಲೆ ಎತ್ತಿ ಡಬ್ಬಿಗೆ ಹಾಕಿ ಇಟ್ಕೊಂಡಿದ್ದೆ. ತುಂಬಾ ಅಂದ್ರೆ ತುಂಬಾ ಇಷ್ಟ ನನಗೆ, ಶಿವ ಇಷ್ಟ ಅಂತ ಹೇಳ್ಬಿಟ್ಟು ಇದನ್ನ ಕೊಟ್ಟಿದ್ದೆ, ನಾನು ಇಸ್ಕೊಂಡಿದ್ದೆ ಅವನ ಹತ್ರ. ಇಲ್ಲೇ ಇರಲಿ ದೇವ್ರ. ಆಮೇಲೆ ಇದು ಕೈಗೆ ಹಾಕೋ ಬ್ಯಾಂಡ್, ಇದು ನಾನೇ ತಗೊಂಡಿದ್ದು. ನನ್ನ ಹತ್ರ ಅಷ್ಟೇನು ದುಡ್ಡು ಇರ್ತಿರ್ಲಿಲ್ಲ ಅವಾಗ. ಬಟ್ ನಂಗೆ ಈ ತರ ಹರಳುಗಳಿರೋದು ಎಲ್ಲ ಸ್ಟೋನ್ಸ್ ಇರೋದು ತುಂಬಾ ಅಂದ್ರೆ ತುಂಬಾ ಇಷ್ಟ, ನಂಗೆ ಬೇಕು ಅಂತ. ಅವಾಗ ಇದಕ್ಕೆ ಹೆಚ್ಚು ಕಡಿಮೆ 20 ರೂಪಾಯಿನೂ ಕೊಟ್ಟು ತಗೊಂಡಿದ್ದೆ. ಇದನ್ನ ವಾಶ್ ಮಾಡಿದ್ರೆ ಶೈನಿಂಗ್ ಬರುತ್ತೆ, ಆದ್ರೂ ಬೇಡ ಅಂತ ಹೇಳ್ಬಿಟ್ಟು ಹಂಗೆ ಇಟ್ಕೊಂಡಿದ್ದೆ. ಇದು ನೆಕ್ಸ್ಟ್ ನಿಮ್ಗೆ ನಂದ ಈ ಪೆನ್ನು. ಈ ಪೆನ್ನು ಅಷ್ಟೇ ಆಲ್ಮೋಸ್ಟ್ ಬಂದು 10 years ಆಯ್ತು ಇದು. ಅಂದರೆ ನಾನು PUC ಕಂಪ್ಲೀಟ್ ಆಗಿ ನಾನು ಮೈಸೂರಿಗೆ ಬಂದೆ, ಯಾವುದೋ ಒಂದು ಸಿಚುವೇಶನ್ ಮೈಸೂರಿಗೆ ಬಂದಾಗ ನಾನು ಫಸ್ಟ್ ಗೌರ್ಮೆಂಟ್ ಎಕ್ಸಾಮ್ ಬರೆಯೋಕೆ ಹೋದಾಗ ನಂಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಇರೋ ಒಂದು ಪರ್ಸನ್ ಕೊಡಿಸಿದ ಪೆನ್ ಇದು. ಸೊ ನಾನು ಅದು ಅವಾಗಿಂದ ಇವಾಗ ತನಕ ಅವ್ರ ಮೆಮೊರೀಸ್ಗೋಸ್ಕರ ಇದು ಇಟ್ಕೊಂಡಿದ್ದೆ. ಸೊ ಇದು 3 ಸ್ಪೂನು. ಇದೆಂತ ಗೊತ್ತಾ, ನನಗೆ 3 ಅಕ್ಕಂದಿರಿದ್ದಾರೆ. ಒಂದು ತಂಗಿ 2 ಅಕ್ಕ ಇದ್ದಾರೆ, ನೋಬಾ, ವಿನೀತಾ ಮತ್ತೆ ವಿನ್ಯಾ ಅಂತ. ನೋಬಾ ಮತ್ತೆ ವಿನೀತಂದು ಪಾಪುಗೆ ಇದರಲ್ಲಿ ಇದು ಕುಡಿಸ್ತಾ ಇದ್ರು, ಕದ್ಕೊಂಡ್ ಬಂದಿರೋದು ನಾನು ಅವ್ರ ಮನೆಯಿಂದ. ಇದು ಮತ್ತೆ ನಮ್ದು ಇನ್ನೊಂದು ಪುಟಾಣಿ ಪಾಪು ಇದ್ದಾನೆ ಸದ್ವಿನ್ ಅಂತ, ಆ ಪಾಪುದು ಕದ್ಕೊಂಡ್ ಬಂದಿರೋದು. ಅವ್ರ ನೆನಪಿಗೋಸ್ಕರ ಇದು ಇಟ್ಕೊಂಡಿದ್ದೀನಿ. ಅವ್ರಿಗೆ ಗೊತ್ತಿಲ್ಲ, ನಾನೊಂದಿನ ಕರಿತೀನಿ. ನಮ್ಮಮ್ಮ ಅಂತಾರೆ ಯಾರೋ ಕದ್ಬಿಟ್ಟಿದ್ದಾರೆ ಎಲ್ಲೋ ಇದು ಗೊತ್ತಿಲ್ಲ ಸ್ಪೂನ್ ಅಂತ. ಆದ್ರೆ ನಾನು ಕದ್ದು ಇಟ್ಕೊಂಡಿದ್ದೀನಿ ಅಂತ ಇವಾಗ ಗೊತ್ತಾಗತ್ತೆ. ಆಮೇಲೆ ಈ ಕಾಯಿನ್, ಇದು 2 50 ಪೈಸೆ ಕಾಯಿನ್ ಆಯ್ತಾ. ಇದು ಏನಂದ್ರೆ ಒಂದ್ ದಿವಸ ನಾನು ಬೆಂಗಳೂರಿಗೆ ಯಾವ್ದೋ ಒಂದು ಸಿಚುವೇಶನ್ ಇಂದ ಬೆಂಗಳೂರಿಗೆ ಬಂದ್ಬಿಟ್ಟಿದ್ದೆ. ಬಂದು ನನಗೆ ಒಂದೊತ್ತು ಊಟಕ್ಕೇನು ತುಂಬಾ ಕಷ್ಟ ಆಗ್ಬಿಟ್ಟಿತ್ತು, ನನಗೆ ತಿನ್ನಕ್ಕೇನು ದುಡ್ಡು ಇರ್ಲಿಲ್ಲ. ಬಟ್ ನನ್ನ ಹತ್ರ ಒಂದು 10 ರೂಪಾಯಿ ಇತ್ತು, ಅದು ಟ್ರಾನ್ಸ್ಜೆಂಡರ್ ಒಬ್ರಿಗೆ ಕೊಟ್ಟಿದ್ದೆ. ಅಕ್ಕ ನನ್ನ ಹತ್ರ ಇಲ್ಲ, ಇದನ್ನ ನೀವು ಇಟ್ಕೊಳ್ಳಿ ಅಂತ ಕೊಟ್ಟಾಗ ಅವ್ರು ನನಗೆ ಫಸ್ಟ್ ಬಂದಾಗ ನಿನಗೆ ಕೆಲಸ ನಾನು ಕೆಲಸನ ಹುಡುಕ್ತಾ ಇದ್ದೆ ಆ ಟೈಮಲ್ಲಿ. ಸೊ ನಿಮಗೆ ಕೆಲಸ ಆಗತ್ತೆ ತಗೊಳ್ಳಿ ಅಂತೇಳಿ ಈ ಕಾಯಿನ್ನ ನನಗೆ ದೃಷ್ಟಿಯೆಲ್ಲ ತೆಗೆದು ಕೊಟ್ಟಿರೋ ಕಾಯಿನ್ ಇನ್ನೂ ಇಟ್ಟಿದ್ದೀನಿ. 7 years ಆಗಿದೆ ಇಟ್ಕೊಂಡು. ನೆಕ್ಸ್ಟ್ ನಂದು ಇದು ಬಳೆ. ವಾವ್, ಇದಕ್ಕೆ ಒಂದು 8 years ಆಯ್ತು. 8 years ಇಂದ ನನ್ನ ಹತ್ರನೇ ಇದೆ. ನನ್ನ ಫ್ರೆಂಡ್ ಒಬ್ಳು ಇದ್ದಾಳೆ, ಪೂಜಿತಾ ಮತ್ತೆ ನವ್ಯ ಅಂತ. ನನ್ನ ಬರ್ಡೇಗೆ ನಂಗೆ ಯೂಶುವಲಿ ಯಾರು ಗಿಫ್ಟ್ ಕೊಟ್ಟಿಲ್ಲ, ಅಲ್ಲಿವರೆಗೆ ಯಾರು ಗಿಫ್ಟೇ ಕೊಟ್ಟಿರ್ಲಿಲ್ಲ. ಈ ಹುಡುಗ ಓಮ್ ಕೊಟ್ಟಿದ್ನಲ್ಲ ಅಷ್ಟೇ ಕೊಟ್ಟಿದ್ದ, ಆಮೇಲೆ ಯಾರು ಗಿಫ್ಟ್ ಕೊಟ್ಟಿರ್ಲಿಲ್ಲ. ನಂಗೆ ಗಿಫ್ಟ್ ಅಂದ್ರೆ ಸಖತ್ ಇಷ್ಟ, ಚಿಕ್ಕದಾದ್ರೂ ಪರವಾಗಿಲ್ಲ, ಯಾರಾದ್ರೂ ಕೊಟ್ಟೆ ನಂಗೆ ಸಕ್ಕದಂದ್ರೆ ಸಖತ್ ಖುಷಿ ಆಗ್ಬಿಡುತ್ತೆ. ಅವಾಗ ಏನ್ ಮಾಡಿದ್ರು ಆ ಹುಡುಗಿರೆಲ್ಲ ಸೇರ್ಬಿಟ್ಟು ನಂಗೆ ಇದನ್ನ ಗಿಫ್ಟ್ ಕೊಡ್ಸಿದ್ರು ನನ್ನ ಬರ್ಡೇಗೆ. ಇದು ನಾನು ಹಾಕ್ತಾನೆ ಇರ್ಲಿಲ್ಲ, ಯೂಶುವಲಿ ಹಂಗೆ ಇಟ್ಕೊಂಡಿದ್ದೆ. ನನಗೆ ಅಷ್ಟು ಸಖತ್ ಖುಷಿ ಆಗ್ಬಿಟ್ಟಿತ್ತು, ನನಗೆ ಗಿಫ್ಟ್ ಕೊಟ್ಬಿಟ್ಟಿದ್ದಾರೆ ಅಂತ. ಅವಾಗ್ಲೂ ಸಖತ್ ಚೈಲ್ಡಿಶ್ ಬುದ್ಧಿ. ಡಿಗ್ರಿ ಟೈಮಲ್ಲೂ ಗಿಫ್ಟ್ ಅಂದ್ರೆ ಒಂಥರ ಹಂಗೆ ಇಟ್ಕೊಂಡಿದ್ದೆ. ಇವಾಗ ಥ್ಯಾಂಕ್ಸ್ ಹೇಳ್ತೀನಿ ಅವ್ರಿಬ್ರೆಲ್ಲ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅಂದ್ರೆ ತುಂಬಾ ಇಷ್ಟ. ಇದಕ್ಕೆ ಒಂದು 8 ವರ್ಷ ಆಗಿದೆ ಈ ಬೆಳೆಗೆ ಆಯ್ತಾ. ಇದಾದ್ಮೇಲೆ ನನ್ನ ಹತ್ರ ಜಾಸ್ತಿ ಜುವೆಲ್ಸ್ ಇದೇನೆ ಅನ್ಕೋತೀನಿ. ಆಮೇಲೆ ಇದು ನನಗೆ ತುಂಬಾ ಫೇವ್ರೆಟ್ ಬ್ರಾಸ್ಲೆಟ್. ಇದು ಸಿಲ್ವರ್ ವಿತ್ ಏನೋ ಇದೆ ಸಮಥಿಂಗ್, ನನಗೂ ಗೊತ್ತಿಲ್ಲ. ಇದು ಗಿಫ್ಟ್ ಕೊಟ್ಟಿರೋದು ನನಗೊಬ್ರು. ತುಂಬಾ ಅಂದ್ರೆ ತುಂಬಾ, ಇದಕ್ಕೊಂದು 10 ವರ್ಷ ಆಗಿದೆ ಈ ಬ್ರಾಸ್ಲೆಟ್ಗೆ. ಇದನ್ನ ಸಖತ್ ಜೋಪಾನ ಮಾಡ್ಕೊಂತೀನಿ ಇವಾಗ ಕೂಡ, ಅಷ್ಟೇ ಇಷ್ಟ ನನಗೆ ಈ ತರ ಬ್ರಾಸ್ಲೆಟ್ ಮತ್ತೆಲ್ಲೂ ಸಿಕ್ಕೇ ಇಲ್ಲ. ಕೊಟ್ಟಿರೋ ಗಿಫ್ಟ್ಗಳನ್ನಂತೂ ಸಖತ್ ಅಂದ್ರೆ ಸಖತ್ ಮೆಮೊರಿಯಾಗಿ ಇಟ್ಕೊಂಡಿದ್ದೀನಿ. ಯಾಕಂದ್ರೆ ಗಿಫ್ಟ್ಗಳು ಸಿಗೋದು ತುಂಬಾ ಕಷ್ಟ. ಗಿಫ್ಟ್ ಕೊಡಲ್ಲ ಎಲ್ಲ ಯಾವ ಸಿಚುವೇಶನ್ ಇರ್ತಾರೆ ಅಂತ ನಮಗೂ ಗೊತ್ತಿರಲ್ಲ. ಬಟ್ ಕೊಟ್ಟಾಗ ಆ ಗಿಫ್ಟ್ಗಳನ್ನ ತುಂಬಾ ಜೋಪಾನವಾಗಿ ಇಟ್ಕೊಬೇಕು ಅನ್ನೋದು ನನ್ನ ಥಿಯರಿ. ಸೊ ಇದಕ್ಕೊಂದು 10 ವರ್ಷ ಆಯ್ತು ಅನ್ಸುತ್ತೆ. ನನ್ನ ಫ್ರೆಂಡ್ಸ್ ಅಂತ ಗಿಫ್ಟ್ ಕೊಟ್ಟಿದ್ದು ಇದು ಮತ್ತೆ ಇದಕ್ಕಿಂತ ಇದು ಓಲ್ಡು. ಮೇ ಬಿ ಇದೇ ಫಸ್ಟ್ ಸಿಕ್ಕಿದ್ದು ಅನ್ಕೋತೀನಿ, ನೆನಪಿಲ್ಲ. ಬಟ್ ಈ ಗಿಫ್ಟ್ ಕೊಟ್ಟಾಗ ಸಾಕಷ್ಟು ಖುಷಿ ಆಗಿತ್ತು, ಕ್ಲಾಸ್ಮೇಟ್ಸ್ ಗಿಫ್ಟ್ ಕೊಟ್ಟಿದ್ದು ಅದಕ್ಕೆ. ಸೊ ಇದಕ್ಕೆ 10 ವರ್ಷ ಆಗಿದೆ. ತುಂಬಾ ಅಂದ್ರೆ ತುಂಬಾ ಇಷ್ಟ ನನಗೆ. ಆಯ್ತಾ.